ಲಕ್ಷ್ಮಕ್ಕ ಯಾರದು ಒಳಗೆ ಬರ್ರಿ. ಮೀನಾಕ್ಷಿನ ಬಾಯ್ ತಗೊಳಗೆ. ಲಕ್ಷ್ಮಕ್ಕ ನನಗೆ ಜೀವನನ ಸಾಕಾಗ್ಬಿಟ್ಟೈತವ. ಯಾಕಯ್ಯವ ಮೀನಾಕ್ಷಿ ಎಷ್ಟು ಸಮಾಧಾನ ಇರಾಕಿ ನೀನು ಇವತ್ತ್ಯಾಕೆ ಹಿಂಗೆ ಮನ್ಸಿಗೆ ಬೇಜಾರು ಮಾಡ್ಕೊಂಡಿ? ಇವತ್ತರ ಏನೇನು ಬೇಡ ಆಗ್ಬಿಟ್ಟೈತವ ಲಕ್ಷ್ಮಕ್ಕ. ನನಗೆ ಜೀವನನೂ ಬೇಡ, ಯಾ ಗಂಡನೂ ಬೇಡ, ಮಕ್ಕಳು ಬೇಡ, ಮನಿನೂ ಬೇಡ ಅನ್ಸ್ಬಿಟ್ಟೈತಿ. ಅಯ್ಯ ಹುಚ್ಚಿ ಹಂಗ್ಯಾಕೆ ಮಾಡ್ಕೊಂಡಿ? ಬಾಯಿಲ್ ಕುಂದ್ರ ಬಾಯಿಲ್ ಏನಾಗೈತಿ ಹೇಳಿಲ್ಲ. ಅಲ್ಲ ಹೆಚ್ಚಿಗೆ ಮಾತಾಡೋಕ್ಕೆಲ್ಲ ನೀನು ಏನಿಲ್ಲ, ಜಗಳದಕ್ಕೆಲ್ಲ ಏನಲ್ಲ. ಯಾಕೆ ಇವತ್ತು ಹಿಂಗೆ ಮಾಡ್ಕೊಂಡು ಏನಾಗೈತಿ? ಜಗಳ ಆಗೈತನ ಮನ್ಯಾಗ? ಹಂಗ ಎಷ್ಟಂತ ತಡ್ಕೋಬೇಕ ಲಕ್ಷ್ಮಕ್ಕ? ಐತೇನೆ ಇಲ್ಲ ತಡ್ಕೋ ಅಂದ್ರೆ ಮನುಷ್ಯ ಎಲ್ಲಿ ಮಠ ತಡ್ಕೋತತಿ? ಹಾ ಮಳಿ ಬಡದ್ ಬಂದೇನವ ಇವ್ಕುರ್ ಮನೆಗೆ. ಯಾವಾಗ ಈ ಬಾಸಿಂಗ ಬಿಕ್ಕೊಂಡು ಬಂದೇನಿ ಹೇಳ್ತೇನೆ ನಿನ್ನ ಮುಂದೆ. ಬರೇ ₹1 ವಕ ಎಂಟಣೆಗೂ ವಕ. ಅಲ್ಲಿ ಗೌರ್ಮೆಂಟ್ ನೌಕರಿ ಇಟ್ಕೊಂಡು ಎದಕ್ಕೆ ವಕ ಅನ್ಬೇಕು ನೀನು? ಇಸ್ಕೊಳಕ್ ಬರ್ತೈತಿ ಪಗಾರ ಬಂದಿ ನಿನ್ ಗಂಡನ ಕಡೆ ರೊಕ್ಕನ? ಅಷ್ಟ್ರು ಕರೆಕ್ಟ್ ಟೈಮಿಗೆ ಬಂದಿರಲಿ ಬರ್ರಿ. ಪಾಪ ಮೀನಾಕ್ಷಿ ಯಾಕ ಗನ್ನ ಬೇಜಾರು ಮಾಡ್ಕೊಂಡಳವ ಇವತ್ತು. ಎಲ್ಲಾರು ಕೂಡ ಒಂದು ಧೈರ್ಯ ಹೇಳು ಬರ್ರಿ ಆಕಿಗೆ. ಮೀನಾಕ್ಷಿ ದಿನ ನಕ್ಕೊಂತಿರಕ್ಕೆ ಇವತ್ತೇ ಹಿಂಗೆ ಬೇಜಾರು ಮಾಡ್ಕೊಂಡಿ? ಏನ್ ಮಾಡಿದ್ರಿ ಪರಕರ? ಗಂಡ ನೋಡಿದ್ರೆ ಇಕ್ಕಿದು ಗೌರ್ಮೆಂಟ್ ನೌಕರಿಗೆಲ್ಲ ತಂದು ಹಾಕ್ತಾನೆ ಬಂದ್ ಹಾಕ್ತಾನೆ ಅನ್ನಿಸ್ತೈತಿ ಮಂದಿಗೆ. ಒಳಗಿಂದ ನನಗ ಗುರ್ತ್ರಿ ಸಾಕಾಗ್ಯದ ಜೀವನ. ಮತ್ ನೀ ಯಾಕೆ ಸುಮ್ಮನೆ ಇರ್ತಿದಿ? ಬೇಷಂಗ್ ಹರಿಬೇಕಿಲ್ಲ ಅವನ್ನ. ಅಯ್ಯ ನನ್ನ ಬಾಳೆವ ಮೊದ್ಲರಿ ಮಾಲ್ಗಂಬಾಗ್ಯಾನ್ರಿ. ಒಂದ್ ನಂದ್ರ 4 ದಿನ ಮಕ್ಕೋತಾನ ನಾನು ಅಂತ 7 ತಿರ್ಸಾಟಿ ಮೂಳೆ ಐತ್ರಿಪ್ಪ. ಈಗ ಬಂದಿದ್ದಾರೆ ಜಗಳ ಎದಕ್ಕೆ ಬಂದೈತ್ಲಿ ನಿಮಗೆ? ಅಲ್ರಿ ಇಷ್ಟ ದಿನ ಹುಡ್ರು ಸಣ್ಣವಿದ್ದೂರಿ, ಅಂಗನವಾಡಿಗೆ ಹೋಗಿದ್ದೂರಿ. ಈಗ ದೊಡ್ಡವಾಗ್ಯಾವು, ದೊಡ್ಡ ಸಾಲಿ ಎಲ್ಲ ಸರು 11 ಬೇಕ್ರಿ. ಆಮೇಲೆ ಹುಡ್ರು ಬೆಳೆ ಹುಡುಗರು ತಿನ್ನಾಕ ಬೇಕು, ಹೊಟ್ಟಿಗೆಲ್ಲ ಬೇಕು. ಮತ್ತು ಖರ್ಚು ಭಾಳ ಆಗಾಕತ್ತೈತಿ ಅಂತ ಹೇಳಿ ನನ್ನ ಜನ್ಮ ತಿಂದ್ರೆ ಏನು ಮಾಡ್ಲಿರಿ ನಾನು? ಅಲ್ಲ ಯಾರ ಮಕ್ಕಳಿಗೆ ಮಾಡ್ತಾನ ತನ್ನ ಮಕ್ಕಳು ಖರ್ಚು ಭಾಳ ಆಕತ್ತಂದ್ರೆ ಇನ್ನು ಯಾರು ಅನೇಕರನ್ಬೇ? ಮಕ್ಕಳಂದ್ರೆ ಬೇಕು, ಮತ್ತು ಮಕ್ಕಳು ದೊಡ್ಡವರಾದ್ರೆ ಖರ್ಚು ಜಾಸ್ತಿ ಆಗಬಾರ್ದು ಅಂದ್ರೆ ಇದು ಎಂಥ ಲೆಕ್ಕ ಇರಬೇಕು? ಅವರ ಒದಾಳೆ ಹೇಳೋರು ಜೀನ ಹಂಕ, ಮತ್ತು ಅಕ್ಕಿ ಮಗ ಇವ, ಮತ್ತು ಅಕ್ಕಿದ ಒಂದಿಟ್ಟು ಬುದ್ಧಿ ಬೇಡನೂ ಇರೋದು. ಅಲ್ಲೇ ಜೀನ ಹಂಕ ಮಾಡ್ಲಿ ಬಿಡ. ತಿನ್ನಾಕ ಉಣ್ಣಾಕ ಮಕ್ಕಳ ಜತ್ನ ಮಾಡಕ್ ಮಾಡಿದ್ರೆ ಯಾರು ಕೇಳ್ತಾರ? ಅಲ್ರಿ ಇನ್ನ ಜಂಪರ್ ಹೊಲಿತೀನಿ, ಸಣ್ಣ ಹುಡುಗರು ಅಂಗಿ ಮತ್ತು ಸಾಲಿ ಡ್ರೆಸ್ ಬಂದ್ರೆ ಅವ್ನು ಹೊಲಿತೀನಿ. ಅವ್ನು ಹೊಲದು ಇಟ್ಕೊಂಡಿದ್ ರೊಕ್ಕದಾಗ ಇವಕ್ಕೆ ಜತ್ನ ಇಷ್ಟು ದಿನ ಮಾಡ್ಕೊಂತ ಬಂದನ್ರಿ. ಇವೇನೈತ್ರಿ ಹೊಟ್ಟಿಗೆ ಇವ್ಕರು ನೆಚ್ಚಿದ್ರಿ ಏನೈತಿ? ಅವನ್ನ ರೊಕ್ಕ ಕೂಡ್ಸಿಟ್ಕೊಂಡು ಅವಕ್ಕೊಂದಿಟ್ಟು ಹಾಲು ಮೊಸರು ಬೆಣ್ಣೆ ತುಪ್ಪ ತಿನ್ನಿಸ್ಕೊಂತ ಬಂದೇನಂತೇಳಿ ಮಕ್ಕಳು ಒಟ್ಟು ರುಜು ಅದಾವ್ರಿ. ಮುಂಜಾನೆದ್ದು ಆ ನಮ್ನಿ ಚೀರಾಕತ್ತಾನ. ತಿಂಗಳ ಹೋಗೋಷ್ಟು ಅಕ್ಕಿ ಹೋಗೋಳು 2 ಕಿಲೋ ಹೆಚ್ಚಿಗೆ ಹೊಂಟಾವು ಯಾಕ ಅಂತನ್ರಿ. ನೀವು ಅದ್ರದ್ದು ಬೇಸ ಐತಿ ಬಿಡ. ಅಲ್ಲ ಮತ್ತೆ ಹುಡುಗರು ಬೆಳಿತಾವು 2 kg ಒಕ್ಕಾವಂದ್ರಿ ಇನ್ನ ಪುಣ್ಯವ. ಒಂದೊಂದು ಚೀಲ ಅಕ್ಕಿ ತಂದಿಡೋಕೆ ಧಾಡೆನ ಮತ್ತೆ ಎದಕ್ಕೆ ಬೇಕು ಹೆಣ್ರು ಮಕ್ಕಳು ಇವರಿಗೆ? ಅದು ಮುದುಕಿ ಮಗಗೆ ಬುದ್ಧಿ ಹೇಳೋದಲ್ರಿ ಅದು. ಕುಂತು ಸೋ ಅಂತಾಳ್ರಿ. ಒಂದು ಪಡಿ ಅಕ್ಕಿಯಾಗ ನಾವು 25 ಮಂದಿ ಉಂತಿದ್ವಿ ತಿಂಗಳಿಗೆ ಅಂತಾಳ್ರಿ. ಒಂದು ಪಡಿ ಅಕ್ಕಿಯಾಗ 25 ಮಂದಿ ಒಂದು ತಿಂಗಳು ಉಂತಿದ್ರಂತ. ಅಲ್ಲ ಉಂತಿದ್ರನ ಏನ ಡಬ್ಬಿನ ನೋಡ್ಕೊಂತ ಕುಂದಿರ್ತಿದ್ರಿ ಯಾರಿಗೆ ಗೊತ್ತ? ಮುಂಜಾನೆ ಹಿಂಗ ಕೂಳ್ ಅಂತಿದ್ದಿಲ್ಲ ನಾವು. ದುಡ್ಮಿ ನೋಡ್ತಿದ್ವಿ, ದುಡದು ಎಲ್ಲ ಮುಗುದಿಂದ ಅವಾಗ ಕೂಳಿನ ಲಕ್ಷ್ಯ ಆಗದ. ನಿಮ್ದು ಹಂಗಲ್ಲ, ಮೊದ್ಲು ಕೂಳು ಯಾವ್ದು ದುಡಿಮಿಲ್ಲ ದುಃಖ ಬಡಿಯೋದಿಲ್ಲ ಅಂತಾಳ. ಅಲ್ರಿ ನೀವ ನೋಡಿದ್ರಿಲ್ಲ ಜಂಪರ್ ಬರ್ಲಾರ್ದಾಗ ಹೊಲಕ್ಕೆ ಸುದ ಬಂದೆ ನಿಮ್ಮ ಕೂಟ. ಏನ್ ನಾ ಮನ್ಯಾಗ ಕುಂದ್ರಕ್ಕೆ ಮಾಡಕ್ಕೆ ಹಿಂಗ್ ಮಾತಾಡ್ತಾವ್ರಿ. ಎಷ್ಟಂತ ಮನುಷ್ಯಾಗ ತಡ್ಕೊಳ್ಳೋದು? ನೀನೇ ಒಂದು ಕೆಲಸ ಮಾಡ್ಲಿ ಮೀನಿ ತಡಿ ಲಕ್ಷ್ಮಕ್ಕ. ಅಲ್ಲ ಅಂತ ಒಂದು ಐಡಿಯಾ ಬಂದ ತಡಿ. ಸಂತಿ ಚೀಟಿನ ನಿಮ್ಮತ್ತಿ ಬರೀತಾನ, ನೀ ಬರೀತೀಯ ಮೀನಾಕ್ಷಿ? ಇಷ್ಟು ದಿನ ನಮ್ಮ ಅತ್ತಿನ ಬರೀತಿದ್ರಿ. ಆಕಿವು ಈಗ 2 ವರ್ಷ ಆತು ಕಣ್ಣು ಆಪರೇಷನ್ ಆಗಿಂದ ಚಂದ ಕಾಣುವಲ್ವು ಕಣ್ಣು. ಹಿಂಗಾಗಿ ನನಗೆ ಬರೆಯಕ್ಕೆ ಹೇಳ್ತಾಳ, ನಾನು ಬರಿತೀನಿ. ಎಲ್ಲಿ ತರ್ತೀರಿ ಸಂತಿನ? ಲಕ್ಷ್ಮೀಶ್ವರದಾಗ ಯಾರ್ದ ಅಂಗಡಿ ಅಂತ್ರಿ. ಒಟ್ಟು ಚೀಟಿ ಕೊಟ್ಟು ಹೋಗಿರ್ತಾನಿವ ನಮ್ಮ ಮನೆಯ. ನಾವು ಕೆಲ್ಸಕ್ಕೆ ಹೋಗೋ ಮುಂದಾಗ ಅವರೆಲ್ಲ ಚೀಟಿ ಪ್ರಕಾರ ಎಲ್ಲ ಸಂತಿ ಕಟ್ಕೊಂಡು ಮನೆಗೆ ತಂದು ಇಟ್ಟು ಹೋಕ್ಕಾರ. ಈಗ ಅದಕ್ಕೆ ಸಂತಿ ಹೆಚ್ಚಾಗೈತಂತಾನ. ಎಷ್ಟು ರೊಕ್ಕದ ತರಿಸ್ತಾನ? 2,000 ರೂಪಾಯಿ ಆಗೈತೆ ನೋಡ್ರಿ ತರಿಸಿದ್ದು. ಅಯ್ಯೋ ನನಗೆ 2,000 ಸಂತಿ ಭಾಳ ಆಗೈತಂತ ನಿನ್ನ ಗಂಡಗ? ಹ್ಞೂ ರೀ 2,000 ರೂಪಾಯಿ ಸಂತಿ ಅದರ ಏನು ಜಗ್ 10,000ದಲ್ಲ ಏನಲ್ಲ. ಅದಕ್ಕೆ ನಮ್ಮನೆ ಚೀರಾಡಿ ಜಗಳ ಮಾಡಿ ಹೋಗ್ಯಾನ. ಇಲ್ಲಿ ನೋಡಿ ಮೀನಾಕ್ಷಿ ಇನ್ನು ಸುಮ್ ಕುಂದ್ರ ಬಿಡ. ಏನು ನಾ ಹೇಳೋದು ಲಕ್ಷ ಕೊಟ್ಟು ಕೇಳು. ಈಗ ಅವ 2,000 ರೂಪಾಯಿ ಸಂತಿ ತರ್ಸಾನಿಲ್ಲ, ಅದನ್ನ 1 ತಿಂಗಳು ಮಾಡಬೇಡ. ಜಬಾಸ್ ಮಾಡಿ ಏನು ಅದು ಒಂದು 15 ದಿನದಾಗ ಖಾಲಿ ಆಗ್ಬೇಕು ನೋಡು. ಒಟ್ಟು ಹಂಗೆ ಅಡುಗೆ ಮಾಡ್ಬೇಕು ನೀನು. ಅಯ್ಯ ರೇಣಿ ಹಂಗೆ ಅಡುಗೆ ಮಾಡಿದ್ರೆ ಉಳ್ದ ಅನ್ಲಿ? ಅಲ್ಲಲೇ 1 ತಿಂಗಳು ಮಾಡಿದ್ರೆ ಚೀರಾಕತ್ತಾನಂತ ಭಾಳ ಆಗೈತೆ ಅಂತೇಳಿ 15 ದಿನದಾಗ ಖಾಲಿ ಮಾಡಿದ್ರೆ ಮುಗ್ದ ಹೋತಕ್ಕಿನ್ನ. ತಡಿ ಪರಕ ತಡಿ. ಅವಂತ್ರ ಹಗಲೆಲ್ಲ ಮನೆಯಾಗಿರೋದಿಲ್ಲ, ಮುಂಜಾನೆ ಹೋದ್ರೆ ರಾತ್ರಿ ಬರ್ತಾನ. ಏನಿಲ್ಲ ಮಕ್ಕಳು ಚಲೋ ಮಾಡಿ ಆ ಕೋಲ್ಯಾಗ ಇಟ್ಬಿಡು. ಅವ್ರಿಗೆ ಹೇಳ್ಬಿಡು ಸನ್ನಿ ಮಾಡಿ ಬೇಕಾದಷ್ಟು ಹಾಕೊಂಡು ತಿನ್ನಲ್ಲ ಅವಕ್ಕ. ಅವ್ರು ಸುಮ್ಮನೆ ಉಂಡು ಹೊರಗೆ ಹೋಗಿ ಆಡನ್ನ. ಹೆಂಗೋ ನಿಮ್ಮ ಅತ್ತಿ ಕಣ್ಣು ಕಾಣಂಗಿಲ್ಲ ಅಂತಿದ್ದಿ ಹೌದಾ? ನೀನು ಉಣ್ಣು, ಅಕ್ಕಿಗೂ ಕೊಡು. ಆಕಿಗೆ ಏನು ದಿನ ಏನು ಮಾಡಿರ್ತಿಯಲ್ಲ, ಎಷ್ಟು ಕೊಡ್ಬೇಕು ಅಷ್ಟ ಕೊಡು. ಚಲೋ ಮಾಡಿದ್ದು ತಣ್ಣಗೆ ನೀನು ಮಕ್ಕಳು ತಿಂದು ಕುಂದ್ರಿ. ಹತ್ತಪ್ಪ ಹತ್ಲಿ. ಏನು 15 ದಿನಕ್ಕೆ ಸಂತಿ ಖಾಲಿ ಆಗಿನ ಕೇಳ್ತಾನೆ ನಿನ್ನ ಗಂಡ?
ಕೇಳೋದಟ್ಟ ಅನ್ಲಿ ಈಕಿನ ತಿರುವಾಡೆ ಬಗಿತಾನವ. ಇವ ರೇಣುಂದು ಅಕ್ಕ ನೀವು ಜಗಳ ಮುಗಿಸೋರು ಅಲ್ಲ ಮತ್ತೆ ಬೆಳೆಸೋರು ಪಾಪ. ಮತ್ತೆ 2000 ಸಂತ್ರಿ 15ದಿಂದ ಖಾಲಿ ಮಾಡಿದರು. ಮತ್ತೆ ಅಕ್ಕಾಗೂ ಓಡ್ನಿ ತಗೊಂಡು ಉರ್ಲಾ ಹಾಕ್ತಾರ ಅವ್ರು ಗಂಡ. ನೋಡ ಮೀನಾಕ್ಷಿನ ಹೇಳೋದ್ ಲಕ್ಷ ಕೊಟ್ಟು ಕೇಳ. ಸಂತಿ ಖಾಲಿ ಆಗಿದ್ದು ನಿನಗೆ ಗೊತ್ತಿರ್ತೈತಿ, ಅವ್ನ್ ಗೊತ್ತಿರಂಗಿಲ್ಲ. ನೀ ಹೇಳಕ್ ಹೋಗ್ಬೇಡ ಸಂತಿ ಖಾಲಿ ಆಗಿದ್ದು. ನೀ ಯಾಕೆ ಹೇಳಕ್ ಹೋಕ್ಕಿ? ನೀ ಸುಮ್ಮನೆ ಇರು. ಏನಿಲ್ಲ ರೇಷನಕ್ಕೆ ಅನ್ನ ಮಾಡ ಕಟ್ಟ ಅವಂಗ 15 ದಿನ ಆಗಿಂದ. ಅಲ್ರಿ ಹಂಗ ಮಾಡಿ ಕಟ್ಟಿದ್ನಿ ಅಂದ್ರ ಯಾಕ ಅಕ್ಕಿ ಖಾಲಿ ಆಗ್ಯಾವನ ಇದನ್ನೇ ಕಟ್ಟಿದಿ ಅಂತಾನ. ಹಂಗಂತಾನಿಲ್ಲ. ಹಂಗ ಅನ್ನೋದ ಕಾಯ್ಕೊಂಡ್ ಕುಂದ್ರ ನೀ. ಹಂಗ ಅಂದ ಕೂಡ್ಲೇನ ಅನ್ನ. ನೀ ತಂದಿ ಸಂತಿ 15 ದಿನ ಖಾಲಿ ಆತಪ್ಪ. ಮತ್ತೆ ನಾನಾರ ಏನು ಮಾಡಲಿ? ಈಗ ಉಳಿದಿರೋದು ಮನ್ಯಾಗ ರೇಷನ್ ಅಕ್ಕಿದಾವು. ಇದ್ರದ ಅನ್ನ ಮಾಡ್ತೀನಿ. ಬೇಕಂದ್ರೆ ಕಟ್ತೀನಿ, ಬ್ಯಾಡ ಅಂದ್ರೆ ಬಿಟ್ಟೆ. ಅದನ್ನ ನಾವು ನಿರ್ವಹಿಲ್ಲಪ್ಪ. ಮತ್ತೆ ಏನು ಮಾಡ್ಬೇಕು? ಜೀವಂತರ ಇರ್ಬೇಕಲ್ಲ ಭೂಮಿ ಮೇಲೆ ಇರೋಷ್ಟು ದಿನ. ಅದನ್ನ ಮಾಡ್ಕೊಂತೀವಿ ಉಣ್ತೀವಿ ಅನ್ನ. ಹಂಗಂದಿ ನೀ ನೋಡ್ಚಿಲ್ಲ ಆಕೈತೆ ಅವಂಗ. ಮಾಡ್ಕೊರಿ ಉಣ್ರಿ ಅಂತಾನೆ ಹೊಕ್ಕನ ಹೊರಗೆ. ತಡಿಯೇ ಹೊಕ್ಕನ. ಒಂದಿನ ಉಣ್ತಾನ ಹೊರಗೆ. 45 ರೂಪಾಯಿ ಆಯ್ತು ಒಂದು ಊಟಕ್ಕೆ. 2 ದಿನ ಉಣ್ತಾನ, 3 ದಿನ ಉಣ್ತಾನ, 1 ವಾರ ಉಣ್ತಾನ. ಅಲ್ಲಿ ರೊಕ್ಕ ಎಷ್ಟು ಹೊಕ್ಕತಿ? ಹೋಟೆಲ್ನಾಗ ಉಣ್ರ ರೊಕ್ಕ ಯಾವಾಗ ಇಡಬೇಕ ಇವ? ಅದನ್ನ ಪರಕ ಜಿಪ್ಪನ್ ಶೆಟ್ಟಿ 1 ವಾರ ಅಂತ ವಾರ ಹೊರಗೆ ಉಣ್ಣಂದ್ರೆ ಲೆಕ್ಕ ಹಾಕ್ತಾನವ. ಅಯ್ಯೋ ನನಗೆ 1 ವಾರಕ್ಕೆ ಉಣ್ಣಾಕ ಇಷ್ಟು ರೊಕ್ಕ ಹೋದು ಅಂತ ಅವನ್ ತಲೆಯಾಗ ಬರ್ತತಿ. ಅಲ್ಲೇ ಪಾಪ ಅವೇನು ಹೊರಗೆ ಉಣ್ತಾನ. ಇವ್ಕೂರ್ ಪಡಿಪಾಟ್ಲ ಎಲ್ಲ ಖಾಲಿ ಮಾಡಿರ್ತಾವಲ್ಲ, ಇವು ಏನ್ ತಿನ್ಬೇಕ? ಅಯ್ಯ ಹೆಂಗು ಮೀನಾಕ್ಷಿಗೆ ದುಡ್ದಿದ್ದ ರೊಕ್ಕ ತಂದು ಮಕ್ಕಳಿಗೆ ಹಾಕ್ತೈತೆ ತರಿಸಿ. ಹಂಗ 8 ದಿನ ಹಾಲು ಮೊಸರು ಮಸ್ತಾಗಿ ತರಿಸ್ಕೊಂಡವ ಅತ್ತಾಗ ಹೋಗಿಂದ. ಅದನ್ನ ರೇಷನಕ್ಕೆ ಅನ್ನಕ್ಕೆ ಹಾಕೊಂಡು ಹೊಡೆದು ಆರಾಮ್ ಇರೋದಪ್ಪ. ಬ್ಯಾಡಪ್ಪ ಅಂದ್ರೆ ಗೋಧಿ ಹಿಟ್ಟು ಸಿಗ್ತೈತೆ ರೆಡಿಮೇಡ್, ತಂದು 1-2 ಚಪಾತಿ ಮಾಡ್ಕೊಂಡು ತಿನ್ನೋದು. ಅದನ್ನ ಇದನ್ನ ಏನಾರ ಒಂದು ಮಾಡ್ಕೊಂಡು ತಿಂದು 1 ವಾರ ಕಾಲು ಹಾಕಬೇಕು. ಆತು 1 ವಾರ ಹೋಗಿಂದ ಏನ್ ಮಾಡ್ತಾನ ಲೆಕ್ಕ ಮಾಡಿ ತಲೆ ಹುಚ್ಚಿಡ್ದಿರ್ತೈತೆ ಅವಂದು. ಬರ್ತಾನ ಮನೆಗೆ ಬಂದು ಸಂತಿ ಚೀಟಿ ಬರಿ ಅಂತಾನಕ್ಕಿಗೆ. ಬರೆದು ಕೊಡ್ತಾಳ ಗೊತ್ತೈತಿ. ಹೆಂಗೆ ಬರಿಬೇಕು ಅನ್ನೋದೇ ಇಲ್ಲಿ ಭಾರಿ ಇಂಪಾರ್ಟೆಂಟ್. ನಿನ್ನ ಗಂಡ ಬಂದು ನಿನಗೆ ಸಂತಿ ಚೀಟಿ ಬರಿ ಅಂತ ಹೇಳೇ ಹೇಳ್ತಾನ, ಹೌದಾ? ಹೊರಗೆ ಉಂಡು ತಲೆ ಮೊಸರು ಗಡಿಯಾಗಿರ್ತೈತೆ ಒಂದು ರೊಕ್ಕ ಕೊಟ್ಟು. ಅವಾಗ ನೀ ಏನು ಮಾಡು, 2000 ರೂಪಾಯಿ ಸಂತಿ ಬರಿತಿದ್ದಿಲ್ಲ ನೀ ದರಸರ್ತಿ. ಈಗ ನೀನು 4000 ರೂಪಾಯಿ ಬರಿಬೇಕು. ಅಯ್ಯೋ ಅದನ್ನ ನೋಡಿ ಹಾಟ ಹಾಕೈತ್ಲೆ ಅವಂಗ. ಹಂಗಾತಂದ್ರೆ ಅನ್ಬೇಕು ನೋಡಪ್ಪ ಮನ್ನಿ ಬರ್ದಿದ್ದು 15 ದಿನಕ್ಕೆ ಖಾಲಿ ಆಗಿತ್ತು. ಮತ್ತೆ ಈಗ 1 ತಿಂಗಳದಾರ ಆಗ್ಲಿ, 1 ತಿಂಗಳದ್ ಬರ್ದೆ ನೋಡಿ ಸಂತಿ ಅನ್ಬೇಕ. ಅವಾಗ ಸಂತಿ ತಂದು ಕೊಡ್ತಾನ, 1 ತಿಂಗಳು ಮಾಡ್ತಾಳ. ಮತ್ತೆ ಕಿರಿಕಿರಿ ಚಲೋನ ಒಂದು. ಅದನ್ನ ಹೇಳಾಕತ್ತೀನಿ. ನೀ ಅದನ್ನ ಸಂತಿ 4000 ತಂದು ಕೊಟ್ಟಂದ್ರೆ ನೀ 1 ತಿಂಗಳು ಮಾಡಬೇಡ, 20 ದಿನಕ್ಕೆ ಖಾಲಿ ಮಾಡು. ಮತ್ತೆ ಅದು ಖಾಲಿ ಆಗ್ಬೇಕಲ್ಲ ರೀ ರೇಣುಂದಕ್ಕ. ಮತ್ತೆ ಖಾಲಿ ಆಗಿಲ್ಲ ಅಂದ್ರೆ ಏನು ಮಾಡಬೇಕು ಅವರು? ಖಾಲಿ ಆಗ್ಲಿಕ್ರ ಹೇಳ್ತೇನೆ ಕೇಳಿಲ್ಲ. ಇದನ್ನ ಏನೇನು ನಿನಗೆ ಹೆಚ್ಚಿಗೆ ಇರ್ತೈತಲ್ಲ ಅದನ್ನ ತಗೊಂಬ ಇಲ್ಲಿ. ನಾವು ಉಷ್ಟ್ರಿಗೆ ಮಾರಕ್ಕೆ ತೊಗೊತೀವಿ, ಯಾರ್ಯಾರಿಗೆ ಏನೇನು ಬೇಕು ಅನ್ನೋದು. ಏನು ತೊಗೊಂಡ ನಿನಗೆ ರೊಕ್ಕ ಕೊಡ್ತೀವಿ. ಆದ್ರೆ ನಿನ್ನ ಮನ್ಯಾಗ 20 ದಿನಕ್ಕೆ ಜಳ ಆಗಿರ್ಬೇಕದು. ಅಯ್ಯೋ ಅದನ್ನ ತೊಗೊಂಬಂದು ನಮಗೆ ಮಾರಕ್ಕೆ ಕೊಡೋದಾ? ಯವ್ವ ಅವ್ರ ಅತ್ತಿ ಸುಮ್ಮನಿದ್ದ ಅನ್ಲಿ. ಅಲ್ಲ ಅದಕ್ಕೆ ಕಣ್ಣ ಕಾಣಂಗಿಲ್ಲ ಅಂತ ಸುಮ್ಮನೆ ಇಲ್ಲಾರ್ದು ಏನು ಮಾಡ್ದ? ಹಿತ್ಲಕ್ಕೆ ಪತ್ಲಕ್ಕೆ ಹೋಗಿರ್ತಾಳ ಇಲ್ಲ, ಬಡ ಒಂದು ಚೀಲ್ದ ಹಾಕೊಂಬಂದು ತಂದು ಬಿಡೋದು, ಪಟ್ನ ಕೊಟ್ಟು ಹೋಗ್ಬಿಡೋದು. ಮತ್ತೆ ಮತ್ತೇನು ಮುಂದೆ 20 ದಿನ ಆಗಿನ ಮತ್ತೆ ರೇಷನ್ ಅಕ್ಕಿ ಕೂತದ ಮತ್ತಂತಾನವ. ನೋಡಪ್ಪ ನಾ ಅಂತರೂ ಏನು ಅದನ್ನೇನು ನುಂಗಾಕಂತರೂ ಆಗೋದಿಲ್ಲ. ನೀ ಏನು ತಂದು ಹಾಕಿರ್ತೀನಿ, ನಾ ಅಂತರೂ ಅದನ್ನ ಅಡುಗೆ ಮಾಡಿರ್ತೇನೆ, ಹೌದಾ? ಒಂದು ಕೆಲಸ ಮಾಡು, ತಿಂಗಳ ನನ್ನ ಕೈಯಾಗ ರೊಕ್ಕ ಕೊಡು, ಕರೆಕ್ಟ್ 1 ತಿಂಗಳಿಗೆ ಆಗೋಷ್ಟೆಲ್ಲ ನಾ ತಂದು ಮಾಡಿ ಹಾಕಿಬಿಡ್ತೇನೆ ಅಂತ ಅನ್ಬೇಕಿಕ್ಕಿ. ಅಯ್ಯಯ್ಯ ಕೊಡ್ಬೇಕಲ್ಲ ಅವ ಜಿಪ್ಪನ್ ಶೆಟ್ಟಿ ರೊಕ್ಕ ಹಾಕಿ ಕೈಯಾಗ. ಅವ ಕೊಡಂಗಿಲ್ಲ ರೊಕ್ಕ, ಗೊತ್ತೈತಿ ನನಗೆ. ಸಂತಿಯರ ತಂದು ಕೊಡ್ತಾನಲ್ಲ. ಹಿಂದಾಗಡ್ಸಿ ತೆಲಿ ಕೆಟ್ಟು ಏನು ಮಾಡ್ತಾನ, 1 ತಿಂಗಳದ ಹಂಗಾರ ಸಂತಿ ಬರೆದು ಕೊಟ್ಬಿಡು ಅಂತಾನ. 1 ತಿಂಗಳ ಸಂತಿ ತರಿಸ್ತಾಳ. ಅದನ್ನ ಬ್ಯಾಡ ಅನ್ನೋದು. 1 ತಿಂಗಳ ಸಂತಿ ಬರಿ ಅನ್ನಂದ್ರ 1.5 ತಿಂಗಳ ಸಂತಿ ಬರಿಬೇಕು. ನಿಂದೇನು 15 ದಿನದ್ದೇನು ಸಂತಿ ಉಳಿತೈತಲ್ಲ ಅದನ್ನ ಇಲ್ಲೇ ನಮ್ಮಂತರಿಗೆ ಮಾರಕ್ಕೆ ಕೊಡು. ನಿನಗೆ ರೊಕ್ಕನೂ ಬರ್ತಾವು. ಏನು ನಿನಗೆ ಹೊಟ್ಟಿಗೂ ಮಾಡಿ ಹಾಕ್ಬೋದು. ಹುಡುಗರ್ನೂ ಜಾಪಾನ್ ಜತ್ನಕ್ಕವು. ಇಂಥ ಮಂಡ ದೇವ್ರಿಗೇನ ಲಂಡ ಪೂಜಾರಿ ಅಂತ ಹಂಗಿರ್ಬೇಕು. ಇದೆಲ್ಲ ಹಾಕೈತಿ ಅಲ್ಲೇ ರೀಣಿ. ನೋಡ ಆಗ್ಲಾರದ್ದು ಮಾಡ್ಕೋಬೇಕು ನಾವು. ಏನು ಇದನ್ನ ಇಷ್ಟು ಮಾಡಿದ್ದಂದ್ರೆ ಯಾರು ಸುಮ್ಮನಿರ್ತಾರ? ಉಪವಾಸ ಯಾರಂತರೂ ಇರೋದಿಲ್ಲ, ಹೌದಿಲ್ಲ? ತಂದು ಹಾಕಾಕಬೇಕ. ಈಕಿ ಕಡೆ ತಪ್ಪೈತದ. ಈಕಿನ ಮೊದ್ಲ ಹೆಚ್ಚಿಗೆ ತರಿಸಿ ನಮ್ಮಂತರಿಗೆ ಮಾರಾಕ್ ಕೊಟ್ಟು 2 ದುಡ್ಡು ಇಟ್ಕೊಂಡಿದ್ಲು ಅಂದ್ರೆ ಶಾಣಕ್ಕೆ ಹಾಕಿದ್ಲು. ಮತ್ತೆ ಈಕಿ ಕಟಾನ್ ಕಟ್ಟಿ ಅವ್ರು ರೇಟ್ ತರ್ತಾರ ಅದ್ರಾಗ ಮಾಡಿ ಹಾಕೋದು ಮಾಡ್ಯಾಳ. ಅದಕ್ಕೆ ಈಗ ಮಾಡಿದಿ ಹಿಂದೆ ತಪ್ಪು. ಈಗ ಮುಂದೆ ಎಚ್ಚೆತ್ತಕೋ ನೀನು. ಅಲ್ಲ ಮತ್ತೆ ಪಾಪ ಖರ್ಚಿಗೆ ರೊಕ್ಕ ಕೊಡಂಗಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಏನ್ರ ಉಪಾಯ ಹುಡ್ಕೋಬೇಕಲ್ಲ. ಮತ್ತೆ ನೀವು ಗಂಡನ ಅಂತೂ ಬಿಟ್ಟು ಹೋಗಕ್ಕಾಗೋದಿಲ್ಲ. ಇರೋ ಗಂಡನ ಬೇಷಂಗೆ ಹೊಡೆದಾರ ಬಡದಾರ ಇಲ್ಲಪ್ಪ, ಹೊಡೆದು ಬಡದು ಮಾಡೋಕ್ಕಾಗ್ಲಿಕ್ರೆ ಹಿಂಗೇನ್ರ ಕತಂತ್ರ ಮಾಡಿ ಸರಿ ಮಾಡ್ಕೋಬೇಕು. ಹೌದು ನೋಡ್ಲೆ ಮೀನಾಕ್ಷಿ, ನನಗೂ ಇದ ಕರೆಕ್ಟ್ ಅನಿಸ್ತತಿ. ಅಲ್ಲ ರೇಣಿ ಕ್ವಾಣಿ, ನನಗೂ ಕೂಡಿದ್ದಾಗ ಒಂದಿಟ್ಟು ಐಡಿಯಾ ಹೇಳಿಲ್ಲಲ್ಲ. ಇದನ್ನ 2 ಮಾಡ್ಕೊಂಡು ಹೊರಗೆ ಬರ್ತಿದ್ನಿ. ಅಲ್ಲ ಆಕೆ ತಗೊಂತ ಬಂದು ಕೇಳಿದ್ಲು, ಹೇಳಿದ್ವಿ. ನೀನು ತಗೊಂತ ಬರ್ಬೇಕಿಲ್ಲ, ಬಂದು ಕೇಳಿದ್ರು ಹೇಳ್ತಿದ್ವಿ ಅಲ್ಲ ನಿನಗೂ. ಅಯ್ಯಯ್ಯ ನೀನ್ ಬೇರೆ ಆಗೋ ಮುಂದೆ ಹಗರ ಬೇರೆಗೇನು ದೊಡ್ಡ ಹಿಡಗಣ್ಣಿನ ತಗೊಂಡು
ಬಂಗಾರಿಗೆ ಇಲ್ಲ. ಅಯ್ಯ ಆದ್ರೂ ಕೂಡಿದ್ದಾಗ ಒಂದಿಟ್ಟು ಏಟ್ ಬರ್ತಿತ್ತ ತಣ್ಣಗೆ ಹಾಕೊಂತಿದ್ನಿ. ಯವ್ವ ನೀನ ಬಟ್ ಕೊಟ್ರ ಹಸ್ತಾನ ಹೋಗಕ್ಕಿವ ನೀನ. ನೀನ್ ತಲಿ ಒಮ್ಮೆ ಬಾರಿ ಓಡ್ತತ್ ನೋಡ್ಲೆ. ಮತ್ತೇನ್ ಮಾಡಕ್ ಬಿಡ, ನಾವು ಓಡಾಕತ್ರ ದಮ್ ಹತ್ತತಿ, ತಣ್ಣ ತಲಿ ಓಡಿಸ್ಬೇಕ. ನೋಡ್ತೇನೆ ತಡ್ರಿ ರೇಣಕ್ಕರ, ಹಿಂಗಾರ ಒಟ್ಟು ಪರ್ಲ ಹರಿತೈತೆ ಏನ ನನಗ, ಏನ್ ಮಾಡೋದು. ಮತ್ತ ಮೀನಾಕ್ಷಿಂದು ಅಕ್ಕ ಅಕ್ಕಿ ಜಾಸ್ತಿ ತರಸಿ ನನಗ ಮಾರಾಕ್ ಕೊಡ್ರಿ. ಮತ್ತೆ ಲಕ್ಷ್ಮೇಶ್ವರ ಅಕ್ಕಿ ಚಲೋ ಇರ್ತಾರವು, ಮತ್ ನನಗ ಹೋಗಿ ತಗೊಂಡ್ ಬರಾಕ ಬಹಳ ದೂರ ಆಗ್ತೈತಂತ ಬಿಟ್ಟಿದ್ನಿ. ಮತ್ ನೀವು ಕೊಡ್ತೀರಂದ್ರೆ ನಿಮ್ ಕಡೆನ ಮಾರಾಕ್ ತಗೊಂಡ್ ಬಿಡ್ತೇನೆ ನಾ ತಿಂಗಳಾನು. ಇಲ್ಲ ನೋಡ್ಲಿ ಕರೇ ಬೆಲ್ ಬರ್ತೈತಲ್ಲ ಅದನ್ನ ತರಸ್ಲಿ ಮೀನಾಕ್ಷಿ, ನಾನ ತಗೋತೇನೆ ತಿಂಗಳ 1 4 kg. ನಿನಗೇನ್ ಬೇಕಪ್ಪ ರಕ್ಕ ಹೇಳಿ ಇದೆ. ಇವ ನನಗೇನ್ ಬೇಕ, ಇವ ನನಗೇನು ಬೇಡ, ನಾ ಅಟಾಟ 1 kg 1/2 kg ತರಿಸ್ಕೊ ಮಾಡ್ಕೊಂತೇನೆ. ಮತ್ತೆ ಹುಡ್ರಿ ರಂಗ ನಾವ ಗಂಡ ಎಂತಿ ಎದಕ್ಕ ಇವ ನಮ್ ಗುಳ ಹತ್ತಿ ಹೋಕ್ಕವ ಎಲ್ಲರ. ಇವ ನೀನ ಮೀನಾಕ್ಷಿ ಹತ್ಯದ ಅಲ್ಲ, ಆಕಿ ಜಾತಿ ಇಕ್ಕಿದಿ ನೀನು. ಯಾರ್ದಾರ ಮನ್ಯಾಗ ಕುಂತ್ಲಂದ್ರ ಅಲ್ಲೇ ಊಟ ಮಾಡೋದು, ಅಲ್ಲೇ ಚಾ ಕುಡಿಯೋದು, ಹೊಟ್ಟೆ ಹೊರಗೋತು ಮಟ್ಟ ಮನಿಗೆ ಬಂತ ಅನ್ನೋ ಲೆಕ್ಕದಾಗ ದಾಳಿಕಿ. ಏನಂದಿ? ಹಾ ನಾನ ಏನಿಲ್ಲ ಬಿಡಪ್ಪ ಅಕ್ಕ, ಅಂದ್ರೆ ಒಬ್ಬಕ್ಕಿರ್ತೀವಿ ಎಲ್ಲರ ಕುಂತ ಮತ್ತೆ ಅಲ್ಲೇ ಉಣ್ಣೋದು ಮತ್ತೆ ಚಾ ಮಾಡೋದು ಆಗ್ತತೆ. ಮತ್ತೇನು ಒಬ್ಬರಿಗೆ ಹಿರಿಬೇಕಲ್ಲ ಪಾಪ, ಭಾಳ ಮಂದಿ ಇದ್ರೆ ಮನ್ಯಾಗೆಲ್ಲ ಹಿರ್ಕೊಂಡು ಹೋಗತ್ವ. ಒಬ್ಬರಿಗೆ ಏನು ಮತ್ತೆ ಮಾಡೋದು ಅನ್ನೋದು ಬ್ಯಾಸ್ರಕ್ಕೈತೆ ಅನ್ನೋದ, ಮತ್ತೆ ಎಲ್ಲರ ಕುಂತಲ್ಲೇ ನಿಂತಲ್ಲೇ ಉಣ್ಣೋದು ತಿನ್ನೋದು ಮತ್ತೇನೈತಿ. ಹ್ಞೂ ಲೇವಾ ಏನು ಮಾಡೋದು, ಒಬ್ಬರಿಗೆ ಬ್ಯಾಸ್ರ ನೋಡಿ ಮಾಡ್ಕೊಳಕ. ಕುಣ್ಯಾಕ ಬರ್ಲಾರ್ದಾರ ಯಾರನ್ನೆಲ್ಲ ಡೊಂಕ್ ಅಂದ್ರ ತಿಕ್ಕಿನ ನೋಡಿ ಹೇಳ್ಯಾರ. ಮೀನಾಕ್ಷಿ ನೆನಪೈತಿಲ್ಲ, ಎಲ್ಲ ಹಿಂಗ ಮಾಡ ಸ್ಟೆಪ್ ಬೈ ಸ್ಟೆಪ್ ನೋಡ್ಬೇಕಾರ. ಯಾಕೆ ರೊಕ್ಕ ಆಡಂಗಿಲ್ಲ ನಿನ್ನ ಕೈಯಾಗ? ಹಾ ಹೇಂತಿ 100 ರೂಪಾಯಿ ಖರ್ಚಿಗೆ ಕೊಡ್ಬೇಕು ಅನ್ನೋದು ಒಂದಿಟ್ಟು ಬುದ್ಧಿ ಬೇಡ ನಿನ್ನ ಗಂಡಗ? ಅದಕ್ಕೆ ಇನ್ಮೇಲೆ ಬರಬ್ಬರಿ ಹಿಂಗ ಮಾಡಿ ಬುದ್ಧಿ ಕಲಸ ಅವಂಗ. ಆತ್ ತಗೋರಿ ರೇಣಕ್ಕರ, ಹಂಗ ಮಾಡ್ತೀನಿ. ಈ ತಿಂಗಳ 2000 ರೂಪಾಯಿ ಹಾಕಿದ್ರಂದ್ರೆ ಬಡ ಬಡ ಪ್ಯಾಟಿಗೆ ಹೋಗುಣ. ಎಷ್ಟು ದಿನ ಆತು ಹೋಗೇ ಇಲ್ಲ ಲಕ್ಷ್ಮಕ್ಕ. ಹೋಗಿ ಒಂದಿಟ್ಟು ಮನೆಗೆ ಬೇಕಾಗಿತ್ತು ಸಾಮಾನು ತರೋಣಂತ. ಅಷ್ಟ್ರು ಕುಡೆ ಹೆಂಗಂತೀರಿ? ಇವ ನನಗೂ ಅದಕ್ಕೆ ತಿರಿ ಚಿಟ್ಟು ನಂಗಾಗಿತ್ವಾ. ಇವ ಬಿಸಿ ಬಿಸಿ ಮಿರ್ಚಿ ಗಿರ್ಮಿಟ್ ತಿಂದು ಬರೋಣವ. ಇವ ಹೋದ್ವಿ ಅಂದ್ರೆ ಏನು ಮನೆಗೆ ಒಂದಿಷ್ಟು ಸಾಮಾನು ನನಗೂ ಬೇಕಾಗ್ಯವ. 2000 ರೂಪಾಯಿ ಒಂದು ಯಾಕೆ ಈ ತಿಂಗಳು ಬಂದೇ ಇಲ್ಲ, ಇನ್ನೂ ಬಂತಂದ್ರೆ ಹೋಗೋಣ ತಗೋ. ಇವ ಕಸ್ಬರ್ಗೆ ಒಂದು ಕಿತ್ಕೊಂಡು ಕಿಲಿ ಆಗ್ಯಾವಲ್ಲ. ಇವ ಅಲ್ಲೇ ಲಕ್ಷ್ಮೀಶ್ವರಕ್ಕೆ ಹೋಗಿ ಅಲ್ಲೇ ಚಲೋ ಸಿಗ್ತಾವು, ತೊಗೊಂಬರೋಣಂತ ಎಲ್ಲ ಮನೆಗೆ ಬೇಕಾಗಿತ್ತು ಸಂತೀನ. ಅಯ್ಯ ಹೋಗೋ ಮುಂದೆ ನನಗೂ ಒಟ್ಟು ಹೇಳ್ರಿ ಬರ್ತೇನಂತ. ಅಯ್ಯ ಅಷ್ಟ್ರು ಕೂಡ ಹೋಗಂತ ತಗೋರ. ಪಾತಿ ನೀನೇ ಬರ್ತೀಯಿಲ್ಲ? ಅಯ್ಯ ಬರ್ತೇನ್ರಿ ರೇಣೊಂದು ಅಕ್ಕ, ಮಕ್ಕಳಿಗೂ ಅರಬಿ ಹರಿದಾವು ಮೈ ಮೇಲೆ, ಮತ್ತು ಚಡ್ಡಿ ಅಂಗಿ ತರಬೇಕು. ಬರ್ತೇನ್ರಿ ನಾನು. ಹೊತ್ತಾತ್ರಿ ಇನ್ನು ಮನೆಗೆ ಹೋಗ್ತೇನ್ರಿ ನಾನು. ತಡ್ರಿ ನೀವೆಲ್ಲಿ ಹೊಂಟ್ರಿ? ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಮತ್ತೆ ಹಂಗೆ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಲ್ಲಿ ಕೂಡ ಶೇರ್ ಮಾಡ್ರಿ. ಹಂಗೆ ಈ ವಿಡಿಯೋದ ಬಗ್ಗೆ ನಿಮಗೇನು ಅನಿಸಿಕೆ ಹೇಳೋದೈತೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಈ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದ. ಈ ವಿಡಿಯೋನ ಹೊಸದಾಗಿ ಯಾರು ನೋಡಾಕತ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.